ಪರಿಮಳವನ್ನು ಆಘ್ರಾಣಿಸಿದೆವು. ಅದರ ಸೌಂದರ್ಯವನ್ನು ಕಣ್ಣುಗಳಿಗೆ ತುಂಬಿಸಿಕೊಂಡು ಹಾಗೆ ನನ್ನ ಕಣ್ಣುಗಳಿಗೆ ಕೋಟಿ ಸೂರ್ಯರೇ ಒಂದು ಕಂಡ ಹಾಗಾಯಿತು. ಕೋಟಿ ಸೂರ್ಯ ಒಂದು ಸೂರ್ಯ ಪ್ರಭೆಯನ್ನೇ ಹಾಗಿದ್ರೆ ಕೋಟಿ ಸೂರ್ಯರು ಬಂದ್ರೆ ಹೇಗಾದಿತ್ತು? ಮಿಂಚಿನ ಬಳ್ಳಿಯೇ ಬಂದು ಬಡಿದಂತಹ ಅನುಭವವಾಯಿತು. ಯಾಕೆ ಅಂತ ನಾನು ಕಣ್ಣು ಬಿಟ್ಟು ನೋಡುವಾಗ ಕಣ್ಣ ಮುಂದೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಹೇಗೆ ಶೋಭಾಯಮಾನವಾಗಿ ಶೋಭಿಸ್ತಾ ಇದ್ದಾನೋ ಅಂತಹ ಒಬ್ಬಳಕ್ಕೆ ಸೌಂದರ್ಯವತಿಯಾದ ಹೆಣ್ಣನ್ನು ನೋಡಿದೆ. ಹೆಣ್ಣು? ಹೌದು. ಯಾಕೆ? ಪ್ರಪಂಚದಲ್ಲಿ ಗಂಡು ಹಾಳಾಗುವುದು ಎರಡು ವಿಚಾರದಲ್ಲಿ. ಗಂಡು ಹಾಳಾಗುವುದು ಎರಡು ವಿಚಾರ. ಹೌದು. ಯಾವುದೇ? ಒಂದು ಹೆಣ್ಣು, ಆಮೇಲೆ ಮತ್ತೊಂದು ಹೆಣ್ಣು. ಅವಾಗ ಪ್ರಾರಂಭ ಮಾಡುವಾಗ ಎಂತದೋ ವೇದಾಂತ ಮಾತಾಡ್ತಾರೆ. ಈಗ ಹೆಣ್ಣನ್ನು ನೋಡಿ ನೀವು ಬರೋದಾದ್ರೆ ಎಂತದ ಪುಣ್ಯಾತ್ಮ ನಮ್ಮ ಅಂಗಾಂಗ ನಾವು ಹಿತದಲ್ಲಿ ಇಟ್ಟುಕೊಳ್ಳಬೇಕು. ಹುಡುಗಳ ಮಧ್ಯದಲ್ಲಿ ಚಂದ್ರ ಹುಡು 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 ಈ ಸುಮ್ಮನೆ ಕೂತ್ಕೋಬೇಡ. ಒಂದು ಗಂಡನ್ನಾದ್ರೂ ವರ್ಣಿಸಿ, ಹೆಣ್ಣನ್ನು ವರ್ಣಿಸಿ ಬೇಡ. ನಾನು ಸ್ತ್ರೀ ಇದು ವೈದಿಕ ಹಾಗೆ ಹೆಣ್ಣು ಮಕ್ಕಳು ಗಂಡಾಗಲ್ಲ. ನಾನು ಯಾವ ಹೆಣ್ಣನ್ನು ನೋಡುವುದಿಲ್ಲ, ಗಂಡಲ್ಲಿ ಮಾತಾಡುವುದಿಲ್ಲ, ಹೆಣ್ಣು ಮಕ್ಕಳನ್ನು ಕಷ್ಟ ವರ್ಣಿಸುವುದಕ್ಕೆ ಕಾರಣ ಏನು? ಅಷ್ಟು ಚಂದ ಇದ್ದಾಳೆ. ಹೇಗಿತ್ತು ಗೊತ್ತು ಅವಳ ರೂಪ? ಶೃಂಗಾರ ಬೆಳಗಿನ ಶುದ್ಧವಾಣಿ ಮಾತಂಗ ಗಾಮಿನಿ ಸರ್ಪ ನಿಬಬೇಲಿ ತುಂಗ ಮಯೋದಯ ಸುತ್ತಬೋದೆ ಅವಳಂಗ ಸಂಖ್ಯದ ಭಾಗ್ಯದ ಮೇಲೆ ಕಣ್ಣೀರೋಳು ಸರಿದಂತೆ ನೋಟದ ಈಕೆ ಚೆಲುವೆಗೆ ನಾಚಲೆ ದೇವ ರಂಭ ಜಪ್ಸರೆ ಪರಿಮಿತದ ಪುಗಿಗಳದ ಇಂಪಿನ ಕಂಪು ಆಕಡೆ ಜೊತೆ ಮೈಮಳೆಗೆ ತಂಪು ನನ್ನ ಹೃದಯಕ್ಕೆ ತಂಪು ಕೆಂಪು ಸೊಂಪು ಕಂಪು ಕಣ್ಣು ಕೊಟ್ಟ ಭಯಂಕರ ನಾನು ಹೇಳಿಕೊಟ್ಟದ್ದು ನನಗೆ ನೆನಪಿಲ್ಲ. ಯಾರ್ಯಾರ ಹಂಡೆ ನೀರಿನಲ್ಲೇ ನೀರು ಸ್ನಾನ ಮಾಡುವ ಹಾಗಾಗಿ ನಿನ್ನದನ್ನು ಪ್ರಯೋಗ ಮಾಡುವುದು. ಈಗ ಹೆಣ್ಣಲ್ಲಿ ವರ್ಣಿಸ್ತೀಯಲ್ಲ ನೀವು. ಹೌದು. ನೀನು ವರ್ಣಿಸಿದ ನಾನು ಕೂಡ ವರ್ಣಿಸಿಲ್ಲ. ಈಗ ನಾನು ನೋಡಿದ್ದು ಯಾರನ್ನ ಗೊತ್ತಾಯ್ತಾ? ನೀನು ನೋಡ್ಲಿಲ್ವಾ? ನಾನೇ. ಮತ್ತೆ ನೀನು ಎಲ್ಲಿ ನೋಡಿದ್ಯಾ? ನಾನು ಎಲ್ಲಿ ನೋಡಿಲ್ಲ. ನಾನು ಹೆಣ್ಣು ಮಕ್ಕಳು ನೋಡುವುದೇ ಇಲ್ಲ. ಆ ಕಡೆಗೆ ನೋಡಿದ್ಯಾ? ಅದ್ರದ್ದು ನಿನ್ನ ಮಾವನ ದೊಡ್ಡ ಮಾವನಿಗೆ ಉಂಟಲ್ಲ ದೊಡ್ಡ ಹುಚ್ಚು, ಎಲ್ಲಿಗೆ ಹೋದ್ರು ಮೂರ್ತಿ ತಂದಿಟ್ಟಿದೆ. ಅದನ್ನೇ ನೋಡಿದ್ದೆ ನಾನು. ಮೂರ್ತಿ ನೋಡಿದ್ದಲ್ಲ, ಆ ಬಂಗಾರದ ಮೂರ್ತಿಗೆ ಜೀವ ಬಂದ್ರೆ ಹೇಗುಂಟು? ನನಗೆ ಹೆಣ್ಣನ್ನು ನೋಡ್ತಾನೆ ಮನಸ್ಸು ಹಾಳು ಮಾಡಬೇಡ ಪುಣ್ಯಾತ್ಮ. ಹಾಗಿದ್ರೆ ಈಗ ನಾನು ನೋಡಿದ್ದು ಯಾರನ್ನು ಗೊತ್ತಾಯ್ತಾ? ನನ್ನ ಮಾವನ ಮಗಳನ್ನು. ಹೌದು. ನೀನು ಇಷ್ಟು ಹೊತ್ತಾದ್ರೂ ನೋಡ್ಲಿಲ್ವಾ? ನೋಡ್ಲೇ ಇಲ್ಲ. ಆವತ್ತು ಅರಮನೆಗೆ ಉಂಟಲ್ಲ. ಈಗ ಅವಳನ್ನು ನೋಡ್ಬೇಕು ಅಂತ ಇಲ್ಲ. ಮತ್ತೆ ನನ್ನ ಬೇಸರ ಕಳೀಲಿಕ್ಕೆ ಬಂದಾಗ ಅವಳನ್ನು ನೋಡುವಾಗ ಅರ್ಧ ಬೇಸರ ಹೋಯ್ತು. ಈಗ ನಿನ್ನ ಬೇಸರ ಹೋಗುವಂತಹ ಕಾಲವು ಬಂತು. ನಾನು ಹೇಳಿದ್ರಲ್ಲ, ಉಡುಗಳ ಮಧ್ಯದಕ್ಕಿಂತ ಎರಡು ಒಳ್ಳೆದು ಗಟ್ಟಿಗೆ. ಉಡುಪ ಅಂತ ಹೆಸರು ಯಾರಿಗೆ? ಚಂದ್ರನಿಗೆ. ಹೌದಾ? ಉಡುಪ ಅಂತ ಹೆಸರು ಹುಡುಕಿದೆ. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಅಂತ ಹೇಳಿದ್ರಲ್ಲ, ಆ ಚಂದ್ರ ಇರಬೇಕು ಅಂತಂದ್ರೆ ಆ ಕಡೆ ಈ ಕಡೆ ಉಡುಗಳು ಬೇಕಾ ಬೇಡ? ನನಗೆ ಯಾರು ಗಂಡಸಿದ್ದೆ ತೋರಿಸಿ ನೀನು ನೋಡುವುದಿಲ್ಲ ಅಂತ ಹೇಳುವುದು. ಈಗ ನೋಡಿದ್ರೆ ನೀನು ಖಂಡಿತ ಅದರಲ್ಲಿ ಒಂದು ಉಡು ನಿನಗೆ ಬೇಕಾಗಿಲ್ಲ. ನೋಡಿ ನಾನು ಬರೋದಿದ್ದಾದ್ರೆ ನಾನು ಅಪ್ಪನೇ ಹುಟ್ಟಿದವ. ಹೌದಾ? ನೋಡುವ ನೋಡುವ ನೋಡಿಲ್ಲ.
ಬಾಯಿ ಮಾಡ ಹಾಗೆಂತ ಹೇಳಿ ನನಗೆ ಹೆಣ್ಮಕ್ಕಳನ್ನು ತೋರಿಸಿದ್ರು. ಏನದು ಪಂಗಡ ಪರಮ ನಿನ್ನ ಬೆಂಕಿಯ ಮುಂದೆ ಬೆಣ್ಣೆ ಇಟ್ಟು ಅದು ಬೆಂಕಿ ಈ ಬೆಣ್ಣೆ ಕರಗಿ ನಾನು ಬಳಲಿ ಬೆಂಡಾದೆ. ಅಂತೂ ನಿನ್ನ ಬೇಸರ ಹೋಯ್ತಲ್ಲ. ಬೆನ್ನಿಗೆ ಎಷ್ಟು ಆಕರ್ಷಣೆ ಉಂಟು. ಮತ್ತೆ ನಾವು ಅಯ್ಯೋ ಮಿತ್ರ, ನಾನು ನೋಡಿದ್ದು ನನ್ನ ಮಾವನ ಮನೆಗಳಲ್ಲಿ ನಿನಗೂ ಅವಳಿಗೆ ಏನು ಸಂಬಂಧ ಗೊತ್ತಿಲ್ಲ. ಹಾಗಂತ ಅಪ್ಪರು ಸಂಬಂಧ ಬೇರೆ ಇಲ್ಲ. ಇದು ಮಾವನ ಮಗಳು. ಹೌದು. ಅತ್ತೆ ಮಗಳು. ಹೌದಾ? ಅತ್ತೆ ಮಗಳು. ಅಂತೂ ನಮಗಿಬ್ಬರಿಗೂ ಬೇಕಾದವರು ಬಂದಿದ್ದಾರಲ್ಲ ಅಂದ್ರೆ ಅವರಲ್ಲಿ ಮಾತಾಡಿಸದೆ ಹೋಗ್ತೇನೆ. ಅವರ ಮನಸ್ಸಿಗೆ ಬೇಸರ ಆಗುದಿಲ್ವಾ? ಹಾಗಾಗಿ ಕನಕ ನಾನು ಮಾತಾಡಿಸ್ತೇನೆ, ನಿನ್ನ ಅತ್ತೆಯ ಮಗಳನ್ನು ನೀನು ಮಾತಾಡಿಸಿ. ಬೇಗ ಮುಗಿದಿದೆ.